ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಚಳವಳಿಯ ಸಂಸ್ಥಾಪಕ ಸ್ವಾಭಿಮಾನಿ ಮತ್ತು ಕ್ರಾಂತಿಕಾರಿ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 86ನೇ ಜನ್ಮದಿನೋತ್ಸವ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂವಿಧಾನ ವಿರೋಧಿ ದುರಾಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಜೂನ್ 18ರಂದು ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 18ರಂದು ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಸಂಜಯ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ನಂತರ ಬಹಿರಂಗ ಸಭೆಯನ್ನು ನಡೆಸಲಾಗುತ್ತೆ. ಅಂದು ನಡೆಯುವ ಸಭೆಯಲ್ಲಿ ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ, ಜಾತಿ ಜನಸಂಖ್ಯಾವಾರು ಮೀಸಲಾತಿ ಜಾರಿ, ದೌರ್ಜನ್ಯ ಅತ್ಯಾಚಾರ ತಡೆಯಲು ಕಠಿಣ ಕ್ರಮ, ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುವ ಮಕ್ಕಳಿಗೆ ಸರ್ಕಾರದಿಂದ ಶುಲ್ಕ ಭರಿಸಲು ಆದೇಶ, ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಲಾಗುತ್ತೆ ಎಂದರು. ಅದೇ ರೀತಿ ಎಸ್ಸಿ ಎಸ್ಟಿ ಉಪಯೋಜನಾ ಕಾಯ್ದೆ ರೂಪಿಸಿ ಜನಸಂಖ್ಯೆಗೆ ಅನುಗುಣವಾಗಿ 30% ಅನುದಾನ ಜಾರಿ, ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆಯುವುದು, ಮೀಸಲಾತಿ ಮಿತಿಯನ್ನು ವಾಪಸ್ ಪಡೆಯುವುದು, ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದ 2 ಲಕ್ಷ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ ತಿದ್ದುಪಡಿ ಸೇರಿದಂತೆ ಹಲವಾರು ಹಕ್ಕೊತ್ತಾಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಮಂಡಿಸಲಾಗುತ್ತೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ವೆಂಕಟಗಿರಿಯ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರ ವತಿಯಿಂದ ದಿನಾಂಕ 18/6/2024 ಮಂಗಳವಾರ ಏನು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ದಲಿತ ಚಳುವಳಿಗಳ, ದಲಿತರ ಶೋಷಣೆಗಳ ಮತ್ತು ದಲಿತರ ಹಕ್ಕುಗಳ, ದಲಿತರ ಹೋರಾಟಗಳ ಚಳುವಳಿಯನ್ನು ಹುಟ್ಟಾಕಿದಂಥ ಪ್ರೊಫೆಸರ್ ಕೃಷ್ಣಪ್ಪರವರ ಜನ್ಮ ದಿನೋತ್ಸವ ಈ ತಿಂಗಳ 9ನೇ ತಾರೀಕಿತ್ತು. ಆದರೆ ಆ ಕಾರ್ಯಕ್ರಮನ ನಾವು 18ನೇ ತಾರೀಕು ಮಂಡ್ಯದಲ್ಲಿ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ, ಮಹಾನ್ ಹೋರಾಟಗಾರನ ನೆನಪಿನಾರ್ಥಕವಾಗಿ ನಮ್ಮ ಜನ್ಮದಿನೋತ್ಸವದ ಆ ಕಾರ್ಯಕ್ರಮನ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ ಅದೊಂದು ಚಳುವಳಿ ಮುಖಾಂತರನೇ ಮಾಡ್ತಾಯಿದ್ದೀವಿ. ಯಾಕೆ ಈ ಜನ್ಮದಿನೋತ್ಸವ ಒಂದು ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ ಒಂದು ವೇದಿಕೆ ಮಾಡಿ ಮಾಡ್ಬೋದಿತ್ತು. ಆದರೆ ನಾವು ಕೆಲವು ಹಕ್ಕುಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಚಳುವಳಿ ಮುಖಾಂತರ ಹಕ್ಕೊತ್ತಾಯಗಳನ್ನ ಮಾಡಿ ಜಿಲ್ಲಾ ಕಚೇರಿ ಮುಂದೆ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಅದು ಏಕೆ ಅಂದರೆ ನಮ್ಮ ಬಹುಮುಖ್ಯವಾಗಿ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಿಗೆ ಹೋರಾಟಗಾರರ ಮುಖಾಂತರನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ದಿನಾಂಕ 18/6/2024 ಮಂಗಳವಾರ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮತ್ತು ಕೆಲವು ಜಿಲ್ಲೆಗಳ ಮುಖಂಡರು ಹಾಗೂ ನಮ್ಮ ದಲಿತ ಚಳವಳಿ ಎಲ್ಲರೂ ಭಾಗವಹಿಸಬೇಕು. ನಾವೇನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳನ್ನ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾವು ನೋಡೋದಾದರೆ, ನಿಮ್ಮ ಕೈಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕರಪತ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳು ಅಂತೇಳಿ ಸುಮಾರು 14 ಹಕ್ಕೊತ್ತಾಯಗಳನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳು ಅಂತೇಳಿ ಕಾಂತರಾಜು ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿಗಣತಿ ವರದಿ ಈ ಕೂಡಲೇ ಬಿಡುಗಡೆಯಾಗಲಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ. ಅದು ಬಹುಮುಖ್ಯವಾಗಿ ಆ ದಿನ ಸುಮಾರು ಜನಗಳ ಮತ್ತು ನಮ್ಮ ಚಳವಳಿಯ ಎಲ್ಲ ದಲಿತರುಗಳು ಒಕ್ಕೂಡಿ ಅವತ್ತು ಆ ಚಳವಳಿ ಮುಖಾಂತರ ಅದನ್ನು ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್, ರಾಜು, ಆನಂದ್, ರಂಗಸ್ವಾಮಿ, ಮರಂಕಯ್ಯ ಸೇರಿದಂತೆ ಇತರರು ಹಾಜರಿದ್ದರು.